ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಈ ಬಾರಿ ಏನು ಸಚಿವ ಸ್ಥಾನ ಕೈ ಬಿಟ್ಟಿರೋದ್ರಿಂದ ಏನು ಬಾಗೇಪಲ್ಲಿಯಲ್ಲಿ ತೀವ್ರವಾದ ಆಕ್ರೋಶ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಏನು ನಿನ್ನೆ ಕೂಡ ಈಗ ಏನು ಪ್ರತಿಭಟನೆ ನಡೆಸಿ ಆಕ್ರೋಶ ಪಡಿಸಿದ್ರು. ಈಗ ಏನು ಬುಧವಾರದಂದು ಏನು ಬಾಗೇಪಲ್ಲಿ ಬಂದ್ಗೆ ಕರೆ ನೀಡತಕ್ಕಂತಹ ಸುಬ್ಬಾರೆಡ್ಡಿ ಬೆಂಬಲಿಗರು ಮತ್ತು ಏನು ಕಾಂಗ್ರೆಸ್ನ ಕಾರ್ಯಕರ್ತರು ಇವತ್ತು ನಾಳೆ ಬಂದ್ಗೆ ಕರೆ ನೀಡಿದ ನೋಡ್ತಾ ಇರೋದು ದೃಶ್ಯಗಳನ್ನ. ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಆಮೇಲೆ ಸುಬ್ಬಾರೆಡ್ಡಿ ಬೆಂಬಲಿಗರು ಕೂಡ ಈಗಾಗಲೇ ಬಾಗೇಪಲ್ಲಿ ಬಂಧನ ಒಂದು ಪಾಂಪ್ಲೆಟ್ ಅನ್ನು ಹಿಡಿದು ಈಗಾಗಲೇ ಏನು ಬಾಗೇಪಲ್ಲಿ ಪಟ್ಟಣದಲ್ಲಿ ಏನು ಒಂದು ಅವೇರ್ನೆಸ್ ಕೂಡ ಕೊಡ್ತಾ ಇರತಕ್ಕಂಥದ್ದು. ನಾಳೆ ಬಂದ್ಗೆ ಸಹಕರಿಸಿ ಅಂತೇಳಿ ಈಗಾಗಲೇ ಬಾಗೇಪಲ್ಲಿ ಪಟ್ಟಣದಾದ್ಯಂತ ಏನು ಸಂಚರಿಸಿ ಎಲ್ಲ ಅಂಗಡಿಗಳಿಗೂ ಕೂಡ ಮಾಹಿತಿ ಕೊಟ್ಟು ಈಗಾಗಲೇ ಆ ಒಂದು ಏನು ನಾಳೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಕರೆ ನೀಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಬಂದ್ ಯಾವ ತರ ಇರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಗಳನ್ನ ಈಗ ಸ್ವಲ್ಪ ಹೊತ್ತಿಗೆ ಅವ್ರ ಜೊತೆಗೆ ಮಾತಾಡ್ಸೋಣ. ಯಾರು ಬಂದ್ಗೆ ಕರೆ ನೀಡಿದ್ದಾರೆ ಅವ್ರು ಕೂಡ ಮಾತಾಡ್ಸೋಣ. ಸರ್, ಈಗ ಬಂದ್ಗೆ ಕರೆ ನೀಡಿದಿರಿ ಸರ್, ಯಾಕೆ ಬಂದ್ಗೆ ಕರೆ ಸರ್ ಬಂದ್ಗೆ ಯಾಕೆ ಕರೆ ನೀಡಿ? ನಮ್ಮ ಜನಪ್ರಿಯ ಶಾಸಕರಾದ ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಕೊಟ್ಟಿರ್ತಕ್ಕಂಥ ಮಾತನ್ನು ತಪ್ಪಿದ ನಮ್ಮ ಕರ್ನಾಟಕ ಸರ್ಕಾರದ ನಮ್ಮ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಹಾಗೆ ನಮ್ಮ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿ ನಮ್ಮ ಏನು ಅಧ್ಯಕ್ಷರಾದವರೆಲ್ಲ ಕೂಡ ಮಾತು ಕೊಟ್ಟು ಮಾತನ್ನು ತಪ್ಪಿದ್ದಾರೆ. ಅದರ ವಿರುದ್ಧವಾಗಿ ಇವತ್ತು ನಾವೆಲ್ಲ ಕೂಡ ನಮ್ಮ ಒಂದು ಮನನೊಂದು ಬೇಜಾರಾಗಿ ನಮ್ಗೆಲ್ಲ ಕೂಡ ತುಂಬಾ ನೋವಾಗಿದೆ ಇವತ್ತು. ಯಾಕಂದ್ರೆ ನಮ್ಮ ಒಂದು ಎಂಟೈರ್ ಸ್ವಾತಂತ್ರ್ಯ ಬಂದಾಗಿನಿಂದ ಕೂಡ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತಿಗೆ ನಮ್ಗೆ ಶಾಸಕ ಸ್ಥಾನ ಕೊಟ್ಟಿಲ್ಲ, ಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಏನಿವತ್ತು ನಮ್ಮ ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ 3 ವಿಧಾನಸಭಾ ಕ್ಷೇತ್ರ ಆಲ್ರೆಡಿ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಅದೇ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಇವರು ಕೊಟ್ಟಿಲ್ಲ. ನಮ್ಮ ಶಾಸಕರಿಗೆ ಕೊಡ್ತೀವಂತ ಮಾತು ಕೊಟ್ಟು ಮಾತು ತಪ್ಪಿದಂತ ನಮ್ಮ ಒಂದು ಏನ್ ನಮ್ಮ ಹೈಕಮಾಂಡ್ ಇದೆ ಅವರಿಗೆ ಒಂದು ಎಚ್ಚರಿಕೆಯನ್ನು ನೀಡುತ್ತಾ ಏನಿವತ್ತು ಹಿಂದೆ ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷರುಗಳು, ಎಲ್ಲ ನಮ್ಮ ಏನು ಇವಾಗ SC ಘಟಕ ಯಾವುದು ST ಘಟಕ ಎಲ್ಲ ಘಟಕಗಳ ಎಲ್ಲ ಅಧ್ಯಕ್ಷರುಗಳು ಟೋಟಲ್ ಆಗಿ ನಾವೆಲ್ಲ ರಾಜೀನಾಮೆ ನೀಡಿದ್ದೀವಿ. ಹಾಗೆಯೇ ನಮ್ಮ ನಾಮಿನೇಟೆಡ್ ಪೋಸ್ಟ್ಗಳಿತ್ತು ಎಲ್ಲ ಪೂರ್ತಿ ಸಾಮೂಹಿಕವಾಗಿ ಇವತ್ತು ರಾಜೀನಾಮೆ ನೀಡಿ ಒಂದು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ನೀಡಬೇಕು. ಹಾಗೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರ ಬೆಂಬಲವಾಗಿ ಕ್ಷೇತ್ರದಾದ್ಯಂತ ಬಾಗೇಪಲ್ಲಿ ತಾಲೂಕು, ಗುಡಿಬಂಡೆ ತಾಲೂಕು, ಚೇಲೂರು ತಾಲೂಕು ಸ್ವಯಂ ಪ್ರೇರಿತವಾಗಿ ಬಂದನ್ನು ಆಚರಿಸಲಿಕ್ಕೆ ನಾವೆಲ್ಲ ಕೂಡ ಹೊರಟಿದ್ದೇವೆ. ಎಸ್, ಇದು ನರಸಿಂಹಪ್ಪ ಅವ್ರು ಮತ್ತೆ ಅಮರ್ ಅವ್ರದ್ದು ಮಾತಾಡ್ಸ. ಅಮರ್ ಸರ್, ಈಗ ಬಾಗೇಪಲ್ಲಿ ಶಾಸಕ 3 ಬಾರಿ ಆಯ್ಕೆ ಆಗಿರ್ತಕ್ಕಂಥದ್ದು, ಅವ್ರು ಸಚಿವ ಸ್ಥಾನ ಕೊಡ್ಲೇಬೇಕು ಅಂತ ಇತ್ತು, ಏನಾಗ್ತಿದೆ? ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 3 ಸಲ ಸತತವಾಗಿ ಗೆದ್ದಿರುವಂತಹ ಶಾಸಕರು ಸುಬ್ಬಾರೆಡ್ಡಿ ಅವರು. ಇವರಿಗೆ ಸಿದ್ದರಾಮಯ್ಯ ಕ್ಯಾಬಿನೆಟ್ ನಲ್ಲಿ 100% ನೀವು ಕೊಡ್ತೀವಿ ಅಂತ ಹೇಳಿದ್ರು. ಆವಾಗ ಸ್ವಲ್ಪ ಮಾತು ತಪ್ಪಿದ್ರು. ಆಯ್ತು, ಮುಂದಿನ ದಿವಸದಲ್ಲಿ ಕೊಡೋಣ ಅಂತ ಹೇಳಿದ್ರು. ಮುಂದಿನ ದಿವಸದಲ್ಲಿ ನಮ್ಮ DK ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ 100% ಸಚಿವ ಸ್ಥಾನ ಕೊಡ್ತೀವಿ ಅಂತ ನಾವು ಸುಮಾರು 4 ಸಲ ಭೇಟಿ ಮಾಡಿದಾಗಲೂ 100% ನನ್ನ ಮನಸ್ಸಲ್ಲಿ ಇದೆಯಾ, ನಿನ್ನ ಹೆಸರಿದೆ ಹೋಗು ಅಂತ ಹೇಳ್ತಾ ಇದ್ರು. ನಿನ್ನೆ ಬೆಳಗ್ಗೆವರೆಗೂ ನಮ್ಮ ಹೆಸರಿದೆ ಅಂತ ಹೇಳ್ತಾ ಇದ್ರು. ಕಡೆ ಗಳಿಗೆಯಲ್ಲಿ ನಮ್ಮ ಹೆಸರಿಲ್ದಿರ ಬೇರೆ 1ನೇ ಸಲ 2ನೇ ಸಲ MLA ಆಗಿರೋರು ಮತ್ತೆ MLCಗಳಾಗಿ ಬ್ಯಾಕ್ ಡೋರ್ ಅಲ್ಲಿ ಬಂದಿರುವಂತವರೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದು ಲಾಬಿಗಳು ಆಗಿ ಮಾಡಿರುವಂತ ಸಚಿವ ಸಂಪುಟ ಆಗಿದೆ. ನಮ್ಮ ಶಾಸಕರು ಯಾವುದೇ ಕಾರಣಕ್ಕೂ ಲಾಬಿ ಮಾಡಿಲ್ಲ, ಇಲ್ಲ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಹೇಳಿಕೆಗಳು ಕೊಡಲಿಲ್ಲ. ಇದು ಹೇಳಿಕೆಗಳು ಕೊಟ್ಟು ಸಿದ್ದರಾಮಯ್ಯ ಪರ ಇಲ್ಲ DK ಪರ ಅಂತ ಮಾತಾಡ್ಕೊಳ್ತಾ ಹೋಗ್ತಾ ಇತ್ತು. ಇಬ್ರು ಪರ ಇದ್ದಿದ್ದು ತಪ್ಪಾಯ್ತು. ನಾವು ಇವಾಗ ಆ ಕಾರಣಕ್ಕೋಸ್ಕರ ಫಸ್ಟ್ ಟೈಮ್ ಆಗಿರೋ MLAಗೆ, 2ನೇ ಸಲ ಆಗಿರೋ MLAಗೆ ಮತ್ತೆ MLCಗಳಿಗೆಲ್ಲ ಸಚಿವ ಸ್ಥಾನ ಕೊಟ್ಕೊಂಡು ನಮ್ಮ 50-60 ವರ್ಷದಲ್ಲಿ ಬಾಗೇಪಲ್ಲಿಗೆ ಸಚಿವ ಸ್ಥಾನ ನೋಡಿಲ್ಲ. ನಾವು 2 ಜಿಲ್ಲೆಗಳಲ್ಲಿ ನಾವು ಸೀನಿಯಾರಿಟಿ ಇದೀವಿ, ಅಲ್ಲಿಗೂ ಕೊಟ್ಟಿಲ್ಲ ಅಂದ್ರೆ ಇದು ಲಾಬಿ ಸರ್ಕಾರ ಅಂತ ಹೇಳ್ಬೋದು. ಎಸ್, ಈಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ನರೇಂದ್ರ ಅವರು ಇದ್ದಾರೆ, ಅವ್ರು ಕೂಡ ಸರ್ ನಾಳೆ ಬಂದ್ ಹೇಗಿರುತ್ತೆ, ಯಾವ ತರ ತಯಾರು ಮಾಡ್ಕೊಳ್ಳಿ ಸರ್? ಈಗಾಗಲೇ ತಾವೆಲ್ಲ ನೋಡಿದ್ದೀರಾ, ನಿನ್ನೆ ನಡೆದಂತಹ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಬಾಗೇಪಲ್ಲಿ ಕ್ಷೇತ್ರದ ಜನತೆಗೆ ಆಗಿರ್ತಕ್ಕಂಥ ಅವಮಾನ, ಅನ್ಯಾಯ. ಯಾಕಂದ್ರೆ ಸುಬ್ಬಾರೆಡ್ಡಿ ಅವರು ಸುಮಾರು ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ರೂ ಕೂಡ ತಮ್ಮ ಬೆಂಬಲವನ್ನ ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ರು. 2018ರಲ್ಲಿ ಕೂಡ ಶಾಸಕರಾಗಿ ಆಯ್ಕೆ ಆದಾಗ ದೊಡ್ಡ ಮಟ್ಟದಲ್ಲಿ ಆಪರೇಷನ್ ಕಮ್ಗೆ ಆಯಿತು. ಆ ಸಂದರ್ಭದಲ್ಲಿ ಅವರು ಬಿಜೆಪಿಗೆ ಹೋಗಿದ್ರೆ ಮಂತ್ರಿ ಆಗ್ತಾ ಇದ್ರು. ಆದ್ರೆ ಕಾಂಗ್ರೆಸ್ ಪಕ್ಷ ನನ್ನ ತಾಯಿ, ಜಾತ್ಯತೀತ ಮನೋಭಾವ ಇಟ್ಕೊಂಡಿರ್ತಕ್ಕಂಥ ಪಕ್ಷ ಅಂತ ಒಂದು ನಂಬಿಕೆಯಲ್ಲಿ ಇದ್ರು. ಆದ್ರೆ ಇವತ್ತು ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಮುಖಂಡರು, ಒಂದ್ ಕಡೆ ಗೌರಿಬಿದರದ ಮಾಜಿ ಸಚಿವರಾದ ಶಿವಶಂಕರ್ ರೆಡ್ಡಿ ಅವರು, ಶಿಡ್ಲಘಟ್ಟದ ಪರಾಜಿತ ಅಭ್ಯರ್ಥಿ ರಾಜೀವ್ ಗೌಡ್ರು, ಇಲ್ಲೇ ನಮ್ಮ ಬಾಗೇಪಲ್ಲಿಯ ಮಾಜಿ ಶಾಸಕರು ಮತ್ತೆ ಸುಬ್ಬಾರೆಡ್ಡಿ ಅವರ ಜೊತೆ ಪರಾಜಿತರಾಗಿರ್ತಕ್ಕಂಥ ಸಂಪಂಗಿ ಅವರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು
ಮತ್ತೆ ನಿಗಮ ಮಂಡಳಿ ಅಧ್ಯಕ್ಷರು ಎಲ್ಲ ಒಟ್ಟಾಗಿ ಹೋಗಿ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ಗೆ ಮನವಿ ನೀಡಿದಾಗ ಖಂಡಿತವಾಗೂ ನಿಮ್ಗೆ ಮಂತ್ರಿ ಮಾಡ್ತೀವಿ, ನೀವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಬೇಕು ಅಂತ ಭರವಸೆ ಕೊಟ್ಟಾಗ ಸುಬ್ಬಾರೆಡ್ಡಿ ಅವರು ಕೂಡ ಎಲ್ಲೋ ಒಂದು ಮನಸ್ಸಲ್ಲಿ ನನ್ನ ಪಕ್ಷ ನನಗೆ ನ್ಯಾಯ ಮಾಡುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿದ್ರು. ಆದ್ರೆ ಇವತ್ತು ಅನ್ಯಾಯ ಆಗಿದೆ. ಈಗ ಆಗಿರೋ ಸಚಿವರನ್ನು ಕೂಡ ನೋಡಿದಾಗ ಮಂಡ್ಯಗೆ 2 ಕೊಟ್ಟಿದ್ದಾರೆ, ಮೈಸೂರಿಗೆ 2 ಕೊಟ್ಟಿದ್ದಾರೆ, ಬಳ್ಳಾರಿ ಈ ಕಡೆ ಎಲ್ಲ, ಯಾಕಂದ್ರೆ ಎರಡೂ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಭದ್ರಕೋಟೆ. ಅದರಲ್ಲೂ ಕೂಡ ವಿಶೇಷವಾಗಿ ಸುಬ್ಬಾರೆಡ್ಡಿ ಅವರು ಭಿನ್ನಮತ ಇಲ್ಲದೆ ಇರ್ತಕ್ಕಂಥವ್ರು, ಎಲ್ಲಾರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗ್ತಕ್ಕಂಥ ನಾಯಕರು. ಇವರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಸುಬ್ಬಾರೆಡ್ಡಿಗಾಗ ಇದು ಅನ್ಯಾಯ, ಬಾಗೇಪಲ್ಲಿ ಕ್ಷೇತ್ರದ ಜನತೆಗೆ. ಅದಕ್ಕೋಸ್ಕರ ಇವತ್ತು ನಮ್ಮ ಕ್ಷೇತ್ರದ ಜನತೆ ಸುಮಾರು ವರ್ತಕರು ಅನೇಕರು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಫೋನ್ ಕರೆಯಲ್ಲಿ ನಾವೆಲ್ಲ ಬೆಂಬಲಕ್ಕಿರ್ತೀವಿ, ಯಾಕೆ ನೀವೆಲ್ಲ ಸುಮ್ಮನೆ ಇದ್ದೀರಾ, ನಾವು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡ್ತೀವಿ ಅಂತ ಅವರ ಒಂದು ಮನವಿ ಮೇರೆಗೆ ಇವತ್ತು ನಾಳೆ ಬಂದ್ ಮಾಡ್ತಾ ಇದ್ದೀವಿ. ಶಾಂತಿಯುತವಾಗಿ ಬೆಳಗ್ಗೆ 6 ಗಂಟೆಯಿಂದ ನಾವು ಆರಂಭ ಮಾಡಿ ಸಂಜೆವರೆಗೂ ಈ ಬಂದನ್ನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಈಗಾಗಲೇ ಎಲ್ಲರಿಗೂ ಮನವರಿಕೆ ಮಾಡೋ ಉದ್ದೇಶದಿಂದ ನಾವು ಇವತ್ತು ಒಂದು ರ್ಯಾಲಿ ಮುಖಾಂತರ ಪ್ರತಿಯೊಬ್ಬರ ಹತ್ರನೂ ಹೋಗಿ ಅವರ ಬೆಂಬಲವನ್ನು ತಗೊಂಡಿದ್ದೀವಿ. ಖಂಡಿತವಾಗೂ ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಕೂಡ ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಟಿದ್ದೀವಿ. ಮುಂದೆ ಕೂಡ ನಮ್ಮ ಸುಬ್ಬಾರೆಡ್ಡಿ ಅವರಿಗೆ ನಮ್ಮ ಕ್ಷೇತ್ರಕ್ಕೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿ ನಾವಿದ್ದೀವಿ. ಏನಿದಿಷ್ಟು ಏನು ಒಂದು ಬಾಗೇಪಲ್ಲಿಯ ಕಾಂಗ್ರೆಸ್ ಮುಖಂಡರು ಮತ್ತೆ ಸುಬ್ಬಾರೆಡ್ಡಿ ಬೆಂಬಲ ಹೇಳ್ತಾ ಇರ್ತಕ್ಕಂಥ ಏನಂತ ನಾಳೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಏನು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಗುಡಿಬಂಡೆ ತಾಲೂಕು, ಬಾಗೇಪಲ್ಲಿ ತಾಲೂಕು ಹಾಗೂ ಚೇಳೂರು ತಾಲೂಕು 3 ತಾಲೂಕುಗಳನ್ನ ಸಂಪೂರ್ಣವಾಗಿ ಬಂದ್ ಮಾಡಿ ಹೈಕಮಾಂಡ್ ವಿರುದ್ಧ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಸುರೇಶ್ ಬಾಬು, ನ್ಯೂಸ್ ಫಸ್ಟ್, ಚಿಕ್ಕಬಳ್ಳಾಪುರ.